ಇಲ್ಲೊಂದು ಉಗ್ರ ಹೋರಾಟ ನಡೀತಾ ಇದೆ. ಗ್ರಾಮಸ್ಥರೆಲ್ಲ ಜಗಳ ಬಿಡ್ಸಕ್ ಬರ್ಬೇಕಂತ. ಟಾಪಿಕ್ ಇಷ್ಟೇ, ಇವರಿಬ್ಬರಲ್ಲಿ ಮಿಮಿಕ್ರಿ ಬರ್ಡ್ ಅನ್ನೋ ಅವಾರ್ಡ್ ಯಾರಿಗೆ ಕೊಡ್ಬೇಕು. ಲಯರ್ ಬರ್ಡ್ ಬಗ್ಗೆ ಈಗಾಗಲೇ ನಾನ್ ನಿಮ್ಗೆ ಹೇಳಿದೆ. ಈಗ ಅವನ ಜೊತೆ ಕಾಂಪಿಟೇಷನ್ ಇಳಿದಿದ್ದು ಈ ಪುಟಾಣಿ ಮಾಕಿಂಗ್ ಬರ್ಡ್. ಈ ಪುಟಾಣಿ ಹಕ್ಕಿ ನೋಡೋಕೆ ನಮ್ ಗುಬ್ಬಚ್ಚಿ ತರಾನೇ ಇರ್ತಾನೆ, ಆದ್ರೆ ಮೂರ್ತಿ ಚಿಕ್ಕದಾದ್ರೂ ಇವನ್ ಕೀರ್ತಿ ತುಂಬಾ ದೊಡ್ಡ. ಅಂತದ್ದೇನ್ ದಬಾಕಿದಾನ ಇವನು ಅನ್ಕೊಂಡ್ರ. USA ಅಲ್ಲಿ 5 ರಾಜ್ಯಗಳ ರಾಜ್ಯ ಪಕ್ಷಿ ಇವನು. ಇವನ್ ತಲೆಯಲ್ಲಿರೋ ಚಿಕ್ಕ ಮೆಮೊರಿ ಚಿಪ್ ಅಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಧ್ವನಿಗಳ ಸಂಗ್ರಹವಿದೆ. ಆಮೇಲೆ ಕಾಲಕ್ಕೆ ತಕ್ಕಂತೆ ಅವುಗಳನ್ನ ಬಳಸೋ ಕ್ಷತೆಯು ಇವನಿಗಿದೆ. ಇವನ ಇನ್ನೊಂದು ಯುನಿಕ್ ಸ್ಟೈಲ್ ಅಂದ್ರೆ ಬೀಜ ಪ್ರಸಾರಣ. ಆ ಮುಖೇನ ಅವನ ಆಹಾರವನ್ನ ಅವನೇ ತಯಾರಿಸ್ಕೊತಾನೆ. ಇವನು ಎಲ್ ಬೇಕಂದ್ರಲ್ಲೇ ಮಲ ವಿಸರ್ಜನೆ ಮಾಡೋದಿಲ್ಲ. ಒಂದು ಕ್ಯಾಕ್ಟಸ್ ಜಾತಿಗೆ ಸೇರಿದ ಗಿಡಗಳನ್ನ ಹುಡುಕಾಡ್ತಾನೆ, ಅದ್ರ ಮೇಲೇನೆ ಮಲ ವಿಸರ್ಜನೆ ಮಾಡ್ತಾನೆ. ಇದರ ಮಲದಲ್ಲಿ ಅದೆಷ್ಟು ಸುಮಾರು ಬೀಜಗಳು ಇರ್ತವೆ. ಈ ಬೀಜಗಳು ರಾತ್ರಿ ಹೊತ್ತಿನವರೆಗೂ ಕಾದು, ರಾತ್ರಿ ಹೊತ್ತು ಮುಳ್ಳು ಉಸಿರಾಡೋದಕ್ಕೆ ಅಂತ ತನ್ನ ರಂಧ್ರಗಳನ್ನ ಓಪನ್ ಮಾಡಿದಾಗ ಇದು ತನ್ನ ಟೆಂಟಕಲ್ಸ್ ಮುಖಾಂತರ ಆ ಮುಳ್ಳುಗಳನ್ನ ಸೇರುತ್ತೆ. ಇದ್ರ ಮುಖೇನ ಸಸಿಯಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅನ್ನ ಬಳಸ್ಕೊಂಡು ಮೊಳಕೆ ಹೊಡೆದು ಸಸಿಯಾಗೋದಕ್ಕೆ ಮುಂದಾಗುತ್ತೆ. ಅಫ್ಕೋರ್ಸ್ ಈ ಎಲ್ಲಾ ಪ್ರಕ್ರಿಯೆ ಮುಗಿಯೋದಕ್ಕೆ 11 ತಿಂಗಳು ಬೇಕೇ ಬೇಕು. ಆದ್ರೆ 11 ತಿಂಗಳ ನಂತರ ಈ ಕ್ಯಾಕ್ಟಸ್ ಗಿಡಗಳ ಮೇಲೆ ಒಂದು ಒಳ್ಳೆಯ ಹೂವಿನ ಸಸಿಯೊಂದು ಬೆಳೆದುಕೊಳ್ಳುತ್ತೆ. ಹೂವು ಹಣ್ಣಾಗಿ ಬದಲಾಗುತ್ತೆ, ಅದೇ ಹಣ್ಣು ಇದಕ್ಕೆ ಆಹಾರವಾಗುತ್ತೆ. ಹೀಗೆ ತನ್ನ ಆಹಾರ ಚಕ್ರವನ್ನ ಮುಂದುವರಿಸ್ತಾನೆ ಇರುತ್ತೆ. ಈಗ ಫ್ಲಶ್ ಮಾಡೋ ಪ್ರಾಣಿಗಳಲ್ಲಿ ನಮ್ದೊಂದೇ ಪ್ರಶ್ನೆ, ನೀನಾರಿಗಾದಿಯೋ ಎಲೆ ಮಾನವ?